ನಮ್ಮ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮುಖೇಶ್ ಸಾಹ್ನಿ ಅವರು ಮಧ್ಯದಲ್ಲಿ ಆಸೀನರಾಗಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರು ಆದಂಥ ಶ್ರೀ BK ಮೋಹನ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಈ ಪಕ್ಷದ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದಂತಹ ಹಿಂದುಳಿದ ವರ್ಗಗಳ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ರಾಜಗುರು ಸ್ವಾಮಿಗಳು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಕೋಲಿ ಸಮಾಜದ ಮುಖಂಡರು, ಗುಲ್ಬರ್ಗ ವಿಭಾಗದ ಸಮಾಜ ಚಿಂತಕರು ಆದಂಥ ಶ್ರೀ ಶಾಂತಪ್ಪ ಕೋಡಿಯವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಮೈಸೂರು ಬೆಂಗಳೂರು ವಿಭಾಗದಲ್ಲಿ ಶ್ರೀ ರಾಮಲಿಂಗೇಶ್ವರ ಪೀಠದ ಪೀಠಾಧ್ಯಕ್ಷರಾಗಿ ನಮ್ಮ ಸಮಾಜದ ಕುಲಗುರುಗಳು, ಎಲ್ಲ ಹಿಂದುಳಿದ ವರ್ಗಗಳ ಹಿತವನ್ನು ಬಯಸ್ತಕ್ಕಂಥ ಶ್ರೀ ಬಸವಾನಂದ ಸ್ವಾಮೀಜಿಗಳು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಹಾಗೆ ನಾನು ಪ್ರಶಾಂತ್ AH, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಘಟಕ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ಪತ್ರಿಕಾಗೋಷ್ಠಿಯನ್ನು ಆರಂಭಿಸಲಿಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಉಪಾಧ್ಯಕ್ಷರಾಗಿದೆ ವಿಕಾಸಶೀಲ ಇನ್ಸಾನ್ ಪಾರ್ಟಿಯಿಂದ ಇವತ್ತು ಒಂದು ಯುಗಾರಂಭ ಆಗಿದೆ. ನಮ್ಮ ಹಿಂದುಳಿದ, ಅತಿ ಹಿಂದುಳಿದ, ಆದಿವಾಸಿ, ಅಲೆಮಾರಿ ಎಲ್ಲ ಸಮಾಜಗಳಿಗೂ ಒಂದು ಖುಷಿ ವಿಷಯ ಇದು. ಇವತ್ತು ಎಲ್ಲಾದರೂ ಒಂದು ಟಿಕೆಟ್ ಬೇಕು, ನಾನು ಎಲೆಕ್ಷನ್ ನಿಲ್ತೀನಿ, ಗ್ರಾಮ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಕಡೆ ಪಕ್ಷ ಒಂದು ಡೈರಿಯಲ್ಲಾಗಲಿ, ಅಲ್ಲೆಲ್ಲ ಜಾತಿ ಮೇಲ್ಜಾತಿಗೇ ಎಲ್ಲ ನಡೀತಾ ಇದೆ. ಅಧಿಕಾರ ಇರುವಂಥ ಜಾತಿಗಳಿಗೆ ಇವತ್ತು ರಾಹುಲ್ ಗಾಂಧಿಯವರ ಆಶೆಯಂತೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೆಯಂತೆ ಎಲ್ಲಿ ಜಾತಿ ಎಷ್ಟಿದೆ ಅಷ್ಟು ಅಧಿಕಾರನೂ ಅವ್ರಿಗೆ ಹಂಚಿಕೆ ಆಗಬೇಕು. ಆದ್ದರಿಂದ ಆ ಒಂದು ತತ್ವ ಸಿದ್ಧಾಂತದಿಂದ ನಾವು VIP ಪಕ್ಷ ವಿಕಾಸಶೀಲ ಇನ್ಸಾನ್ ಪಾರ್ಟಿ, ನಮ್ಮ ನೇತಾಜಿ ಮುಖೇಶ್ ಸೈನಿಜಿ ಅವರು ದೆಹಲಿ ಲೆವೆಲಲ್ಲಿ ನಾವು ಇಂಡಿಯಾ ಕೂಟದ ಜೊತೆ ಇದ್ದೀವಿ. ಇಂಡಿಯಾ ಕೂಟದ ಜೊತೆ ಇದ್ದೀವಿ. ನಾವಲ್ಲಿ ನಾವು ಒಬ್ಬ ಮೀನುಗಾರರು ಈ ಒಂದು ಪಾರ್ಟಿನ ಬಿಹಾರಲ್ಲಿ ಮೊದಲನೇದಾಗಿ ತಂದು 2 ವರ್ಷದಲ್ಲಿ 4 ಜನ MLAಗಳನ್ನು ತಂದು ಒಂದು ಮಂತ್ರಿ ಆದಂಥ ಪಕ್ಷ. ಇವತ್ತು ಉತ್ತರ ಪ್ರದೇಶಲ್ಲಿ ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ ಜೊತೆಯಲ್ಲಿ ನಮ್ಮ VIP ಪಾರ್ಟಿನೂ ಸೇರಿಕೊಂಡು ಅಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕರ್ನಾಟಕಕ್ಕೂ ಬಂದಿದೆ. ಮುಂದಿನ 28ನೇ ಎಲೆಕ್ಷನಲ್ಲಿ VIP ಪಾರ್ಟಿ ಇಲ್ಲಿ ಯಾವುದೇ ಸರ್ಕಾರ ಬಂದರೂ ನಾವು ಒಂದು ಭಾಗ ಆಗಿರ್ತೀವಿ ಅಂಥೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಹಿಂದುಳಿದ ವರ್ಗ ಸಮಾಜಗಳು ತಮ್ಮ ಧ್ವನಿನ ಹೇಳಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಒಗ್ಗಟ್ಟಿಲ್ಲ ಅಂದರೂ ಅವರು ಆ ಜೋಡಣೆ ಮಾಡೋಂಥ ಕೆಲಸನೇ ಯಾವುದೇ ಒಂದು ವೇದಿಕೆ ಪಕ್ಷ ಮಾಡಲಿಲ್ಲ. ಆದರೆ ಇವತ್ತು ಆಲ್ ಬ್ಯಾಕ್ವರ್ಡ್ ಕ್ಲಾಸಸ್ನ, ಅಲೆಮಾರಿಗಳನ್ನ, ಎಲ್ಲ ದಲಿತ ಜನನ ಒಗ್ಗಟ್ಟು ಮಾಡೋಂಥ ಒಂದು ವೇದಿಕೆ ಈ ಕರ್ನಾಟಕದಲ್ಲಿ ಉಗಮವಾಗಿದೆ. ಅದು ಈ VIP ಪಕ್ಷ. ನಾವು 80 ವರ್ಷದಿಂದ ಇತರೆ ಪಕ್ಷಗಳಿಗೆ ಓಟ್ ಹಾಕ್ಕೊಂಡೇ ಬಂದಿದ್ದೀವಿ. ಆಳೋ ಜಾಗದಲ್ಲಿ ನಾವು ಯಾವತ್ತೂ ಹೋಗೇ ಇಲ್ಲ. ಲೈನಲ್ಲಿ ಹೋಗಿ ಓಟ್ ಹಾಕಿ ಮನೆಗೆ ಹೋಗಿದ್ದೀವಿ. ಈ ಪಕ್ಷದ ಮುಖಾಂತರ ಆಳೋ ಜಾಗದಲ್ಲಿ ಕೂರ್ಲಿಕ್ಕೆ ಕರ್ನಾಟಕದಲ್ಲಿ ಈ ಪಕ್ಷನ ನಾವು ತಗೊಂಡ್ಬಂದಿದ್ದೀವಿ. ಈ ಒಂದು ರಾಜ್ಯದಲ್ಲಿ 24 ಜಿಲ್ಲೆಗಳಲ್ಲಿ
ನಮ್ಮ ಜಾತಿ ಕೋಲಿ ಗಂಗಾಮತ ಸಮಾಜ ಜೊತೆಯಲ್ಲಿ ಹಿಂದುಳಿದ ವರ್ಗಗಳು ತುಂಬ ಪ್ರಬಲವಾಗಿದೆ. ಯಾವುದೇ ಒಂದು ಸರ್ಕಾರದಲ್ಲಿ 70ರಿಂದ 80 ಸೀಟ್ನ MLAಗಳನ್ನ ಉರುಳಿಸೋವಂಥ ಶಕ್ತಿನೂ ಇದೆ, ಗೆಲ್ಲಿಸೋವಂಥ ಶಕ್ತಿನೂ ನಮಗಿದೆ. ಅದಕ್ಕೊಂದು ವೇದಿಕೆಗೋಸ್ಕರ ಹುಡುಕ್ತಾ ಇದ್ವಿ. ನಮ್ಮ ನೇತಾಜಿಯವರು ಬಿಹಾರಲ್ಲಿ VIP ಪಕ್ಷನ ಹುಟ್ಟಾಕಿ ನಮ್ಮ ಇಡೀ ಸಮಾಜಕ್ಕೆ, ಇಡೀ ಹಿಂದುಳಿದ ವರ್ಗಗಳ ಸಮಾಜಕ್ಕೆ, ಯಾವುದು ಗೊಲ್ಲ ಆಗಿರ್ಬೋದು, ನೇಕಾರ ಆಗಿರ್ಬೋದು, ಉಪ್ಪಾರ ಆಗಿರ್ಬೋದು, ಕುಂಬಾರ ಆಗಿರ್ಬೋದು, ಜೋಗಿ ಜನಾಂಗ ಆಗಿರ್ಬೋದು, ಅಂದಿ ಜೋಗಿ ಇರ್ಬೋದು, ಸನ್ಯಾಸಿ ಇರ್ಬೋದು, ಬುಡ್ಬುಡುಕಿ ಇರ್ಬೋದು, ಜಂಗಮರು ಇರ್ಬೋದು, ಇವರೆಲ್ಲ ವಿಧಾನಸೌಧಕ್ಕೆ ಬರಬೇಕು ಅನ್ನೋ ಆಸೆಯಿಂದ, ಇವರೆಲ್ಲರೂ ಅಧಿಕಾರದ ಒಂದು ರುಚಿ ನೋಡಲಿ ಅನ್ನೋ ಆಸೆಯಿಂದ ನಾವಿವತ್ತು ಈ ಪಾರ್ಟಿನ ಹುಟ್ಟಾಕಿದ್ದೀವಿ. ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ನಾವೇನಿವತ್ತು 70-80 ಕೋಟಿ ಜನ ಹಿಂದುಳಿದವರಿದ್ದೀವಿ. ನಾವೇ ಅಧಿಕಾರ ಹಿಡಿಯುವಂಥ ಒಂದು ಸಕಾಲ ಬಂದೇ ಬರುತ್ತೆ. ಅದಕ್ಕೆ ಈ ಒಂದು VIP ಪಕ್ಷ ಒಂದು ದೊಡ್ಡ ವೇದಿಕೆ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಇಳಿದು ಹೋದರು. ನಮ್ಮೆಲ್ಲ ಜನ ಹಿಂದುಳಿದವರುಗಳ ಕಲ್ಯಾಣ ಮಾಡ್ತೀರ ಅಂದ್ಕೊಂಡಿದ್ವಿ ನಾವು. ಆದರೆ ಯಾವುದೇ ಒಂದು ಸಮಾಜದ ನಿಗಮಗಳಿಗಾಗಲಿ, ಪ್ರಾಧಿಕಾರಗಳು ಮಾಡೋದಾಗಲಿ, ಮಠಗಳಿಗಾಗಲಿ ಇವತ್ತು ನೀವು ನೋಡಿದ್ರಿ 145 ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಬಂದು ಕೂತಿದ್ದಾರೆ. ಎಷ್ಟೆಷ್ಟು ತಗೊಂಡಿದ್ದೀರಿ ನೀವು? ಯಾವ್ಯಾವ ಪಕ್ಷ ನಿಮ್ಗೆ ಎಷ್ಟೆಷ್ಟು ಕೊಟ್ಟಿದೆಯಾ ಅಂದರೆ 1 ಲಕ್ಷ 2 ಲಕ್ಷ. 1 ಲಕ್ಷ 2 ಲಕ್ಷದಲ್ಲಿ ಬಾತ್ರೂಮ್ ಕಟ್ಟೋಕ್ಕಾಗಲ್ಲ ಅಲ್ಲಿ. ಇನ್ನು ವಿದ್ಯಾ ದಾಸೋಹ ಎಲ್ಲಿ ಮಾಡೋದು? ಅಕ್ಷರ ದಾಸೋಹ ಎಲ್ಲಿ ಮಾಡೋದು? ಭಕ್ತರಿಗೆ ಏನಾದರೂ ಒಂದು ತುತ್ತು ಅನ್ನ ಹಾಕ್ಲಿಕ್ಕೂ ಕಷ್ಟ ಇರುವಂಥ ದೊಡ್ಡ ದೊಡ್ಡ ಮಠಗಳಿದ್ದಾವೆ, ದೊಡ್ಡ ದೊಡ್ಡ ಸಮಾಜಗಳು. ಈಗ ನೇಕಾರ ಸಮಾಜ, ಉಪ್ಪಾರ ಸಮಾಜ, ಗೊಲ್ಲ ಸಮಾಜ ಯಾರಿಗೂ ಒಂದು ಬಿಡುಗಾಸು ಕೊಡ್ತಾ ಇಲ್ಲ. ಈ ಎಲ್ಲರ ವಿರುದ್ಧ ನಾವಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಇಳಿದೋದ್ರು, ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ. ನಾವು ಇಂಡಿಯಾ ಕೂಟದಲ್ಲಿರೋದ್ರಿಂದ ಎಲ್ಲ ಅತಿ ಹಿಂದುಳಿದ ನಾಯಕರಿಗೆ ಎಲ್ಲ ಒಳ್ಳೇದು ಮಾಡಿ, ಜನಕ್ಕೆ ಒಳ್ಳೇದು ಮಾಡಿ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೊಸ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನು ನಾವು ಕೇಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇವತ್ತು ಹೊಸ ಯುಗ ಆರಂಭ ಎನ್ನುವ ಒಂದು ಮಹಾಪರಿಕಲ್ಪನೆಯೊಂದಿಗೆ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕ ರಾಷ್ಟ್ರೀಯ ಅಧ್ಯಕ್ಷರ ಕೈಯಲ್ಲಿ ಉದ್ಘಾಟನೆಯಾಗಿದೆ. ಆ ಉದ್ಘಾಟನೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಜಗದ್ಗುರು ವೇದವ್ಯಾಸ ಬ್ರಹ್ಮಶ್ರೀ ಪೀಠದ ಪೀಠಾಧಿಪತಿಗಳಾಗಿ ಬ್ರಹ್ಮಶ್ರೀ ರಾಜುಗುರು ಸ್ವಾಮೀಜಿಯವರು ವಹಿಸ್ಕೊಂಡಿದ್ದರು. ಅದೇ ರೀತಿಯಲ್ಲಿ ಇವತ್ತಿನ ದಿನ ಅತಿ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸಲೇಬೇಕು ಎಂದು ದೃಢವಾಗಿ ಸಂಕಲ್ಪ ಮಾಡಿದಂತಹ ಶ್ರೀಯುತ BK ಮೋಹನ್ ಕುಮಾರ್ ಅವರಿಗೆ ನಾವು ತುಂಬಿರುವುದರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಸಂತೋಷ್ ಮುಖೇಶ್ ಸಹಾನಿ ಅವರು ಇವತ್ತಿನ ದಿನ ಬಿಹಾರದಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿ ಭಾರತ ದೇಶದಾದ್ಯಂತ ಇರುವಂತಹ ನಮ್ಮ ಮೀನುವರ ಸಮಾಜ ಅಂದರೆ ನಾನು ಹುಟ್ಟಿದಂಥ ಗಂಗಾಪುತ್ರ ಸಮಾಜವನ್ನು ಪ್ರತಿನಿಧಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಪಕ್ಷವನ್ನು ತಂದಿದ್ದಾರೆ. ನಮ್ಮ ಜಗದ್ಗುರು ವೇದವ್ಯಾಸ ಪೀಠ ಕರ್ನಾಟಕ ವಿಕಾಸ ಇನ್ಸಾನ್ ಪಾರ್ಟಿಗೆ ಬಹಿರಂಗವಾಗಿ ಬೆಂಬಲ ಸೂಚಿಸ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ದಿನ ನಮ್ಮ ಜನಾಂಗದ ನಾಯಕರ ಕೈ ಬಲಪಡಿಸೋಕ್ಕೋಸ್ಕರ ನಮ್ಮ ಶ್ರೀಮಠ ಶ್ರಮಿಸ್ತಿದಂತೆ ಈ ಸಮಯದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಸಮುದಾಯ ಎಲ್ಲರಿಂದಲೂ ತುಳಿತಕ್ಕೊಳಗಾಗಿರುವಂಥದ್ದು. ಕರ್ನಾಟಕದಲ್ಲಿ ಹಿಂದುಳಿದ ಸಮುದಾಯ ಅಂತ ಏನು ನಾವೆಲ್ಲ ಹೇಳ್ತಾ ಇದ್ದೀವಲ್ಲ, ಈ ಎಲ್ಲ ಸಮುದಾಯಗಳಿಗೂ ಕೂಡ ರಾಜಕೀಯದಿಂದ ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಆರ್ಥಿಕ ವ್ಯವಸ್ಥೆಯಾಗಲಿ, ಶಿಕ್ಷಣದ ವ್ಯವಸ್ಥೆಯಾಗಲಿ, ಅಥವಾ ಹಿಂದುಳಿದ ವರ್ಗಗಳ ಮಕ್ಕಳಿಗೂ ಕೂಡ
ಒಂದು ಸರಿಯಾದ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಡೋಕ್ಕಾಗ್ತಾ ಇಲ್ಲ. ಈಗ ನೋಡಿ, ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ. ಬಡವರಿಗೆ ಸರ್ಕಾರಿ ಶಾಲೆ ಹೊರತುಪಡಿಸಿ ಬೇರೆ ಇನ್ಯಾವ ಶಾಲೆಗಳಲ್ಲಿ ಓದಿಸುವಷ್ಟು ಕೆಪಾಸಿಟಿ ಇಲ್ಲ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ಕೊಳ್ಳಿ. ಈ ಖಾಸಗೀಕರಣಕ್ಕೊಳಪಟ್ಟಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ತಮ್ಮ ಮಕ್ಕಳ ಭವಿಷ್ಯವನ್ನು ನಿರೂಪಿಸೋಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗದೇ ಇರುವಂಥ ಸಮುದಾಯಗಳು ಇನ್ನೂ ಕರ್ನಾಟಕದಲ್ಲಿ ಇದೆ. ಅದು ನಿಮ್ಗೆ ಗೊತ್ತಿದ್ರೂ ಇರಬಹುದು. ಹಾಗಾಗಿ ಮುಖೇಶ್ ಸಹಾನಿಯವರು ಮತ್ತು ನಮ್ಮ ಬಿ ಕೆ ಮೋಹನ್ ಕುಮಾರ್ ಅವರು, ರಾಜಗುರುಗಳು, ಪ್ರಶಾಂತ್ ಅವರು, ಇವರೆಲ್ಲರೂ ಸೇರಿಕೊಂಡು ಅವ್ರ ಜೊತೆಗೆ ನಾವು ಸಮುದಾಯದ ಪರವಾಗಿ, ದಕ್ಷಿಣ ವಲಯದ ಪರವಾಗಿ ಸಂಪೂರ್ಣವಾಗಿ ನಾನು ಅವರಿಗೆ ಬೆಂಬಲವನ್ನು ಸೂಚಿಸ್ತೀನಿ. ಅಥವಾ ಈ ವಿಷಯಕ್ಕೆ ಕೆಲವೊಂದು ಜನ ಪ್ರಶ್ನೆ ಮಾಡಬಹುದು, ಸ್ವಾಮೀಜಿಗಳು ರಾಜಕೀಯದಲ್ಲಿ ಪ್ರವೇಶ ಮಾಡಬಹುದೇ ಅಂತ ನಿಮ್ಮ ಪ್ರಶ್ನೆಗಳು ಬರಬಹುದು. ಸ್ವಾಮೀಜಿಗಳು ರಾಜಕೀಯದಲ್ಲಿ ಪ್ರವೇಶ ಮಾಡದೇ ಇದ್ದರೆ ರಾಜ್ಯದ ರಾಜಕೀಯ ವ್ಯವಸ್ಥೆ ಹೊಲಸಾಗ್ಬಿಟ್ಟಿದೆ. ಅದನ್ನು ಸರಿ ಮಾಡಲೇಬೇಕು. ಸರಿ ಮಾಡಬೇಕಾದ್ರೆ ಸನ್ಯಾಸಿಗಳ ಅವಶ್ಯಕತೆ ತುಂಬ ಇದೆ. ಸನ್ಯಾಸಿಗಳನ್ನು ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರಿ ಅಂತಂದರೆ ರಾಜ್ಯದ ರಾಜಕೀಯ ಸುಧಾರಣೆ ಆಗುತ್ತೆ, ಧರ್ಮ ಸುಧಾರಣೆ ಆಗುತ್ತೆ, ಮತ್ತು ಹಿಂದುಳಿದ ವರ್ಗಗಳು ಕೂಡ ಸುಧಾರಣೆ ಆಗ್ತವೆ. ಯಾಕೆಂದರೆ ಸನ್ಯಾಸಿಗೆ ಯಾವುದೇ ರೀತಿಯಾದಂಥ ಆಸೆ ಆಕಾಂಕ್ಷೆಗಳು ಅಥವಾ ತನ್ನದೇ ಆದ ಪರಿವಾರ ಇರಲ್ಲ. ಆತನ ಪರಿವಾರ ಅಂತಂದರೆ ಸಮುದಾಯಕ್ಕೋಸ್ಕರ ದುಡಿಯುವ ಉದ್ದೇಶವನ್ನು ಇಟ್ಕೊಂಡು ತನ್ನ ಆತ್ಮೋನ್ನತಿಯನ್ನು ಪಡ್ಕೊಳ್ಳೋಕ್ಕೆ ಮತ್ತು ಧರ್ಮ ಜಾಗೃತಿ ಮಾಡುವುದಕ್ಕೋಸ್ಕರ ಸನ್ಯಾಸಿ ಆಗಿರ್ತಾನೆ. ಹಾಗಾಗಿ ಈ ಎಲ್ಲ ಹಿಂದುಳಿದ ವರ್ಗಗಳ ಉದ್ಧಾರಕ್ಕಾಗಿ ಇವತ್ತಿನ ದಿನ ಬಿಹಾರದಲ್ಲಿ ಈ ಪಕ್ಷದ ಉದ್ಭವವಾಗಿ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡು ಇವತ್ತಿನ ದಿನ ಕರ್ನಾಟಕದಲ್ಲೂ ಕೂಡ ಅದರ ಬಲಗಾಲನಿಟ್ಟು ಒಳಗೆ ಪ್ರವೇಶ ಮಾಡಿದೆ. ಈ ಸುಮಾರು 1 ತಿಂಗಳಿನಿಂದನೂ ರಾಜಗುರುಗಳು, ಮೋಹನ್ ಕುಮಾರ್ ಅವರು, ಪ್ರಶಾಂತ್ ಅವರು ತುಂಬ ಪರಿಶ್ರಮ ಹಾಕಿ ಈ ಒಂದು ಸಂಘಟನೆಯನ್ನು ಮಾಡಿಕೊಂಡು ಇಷ್ಟೊಂದು ಜನ ಸ್ವಾಮಿಗಳನ್ನಾಗಲಿ ಅಥವಾ ಜನರನ್ನಾಗಲಿ ಇಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಈ ಎಲ್ಲ ಜನರದು, ಸ್ವಾಮಿಗಳದು ಒಂದೇ ಉದ್ದೇಶ, ಒಳ್ಳೆಯ ರಾಜಕೀಯ ತಂತ್ರ ಬರಲಿ, ಎಲ್ಲ ಒಳ್ಳೆಯ ವಿಚಾರಗಳು ಜನರ ಮನಸ್ಸಿಗೆ ಮುಟ್ಲಿ, ಈ ಪಕ್ಷದಿಂದ ಜನರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ ಒಂದಿಷ್ಟು ಏಳಿಗೆ ಸಿಗಲಿ ಅನ್ನುವಂಥ ಒಂದು ಅವರೆಲ್ಲ ಉದ್ದೇಶ ಇಟ್ಕೊಂಡಿದ್ದಾರೆ. ಆ ಉದ್ದೇಶಕ್ಕೆ ನಾವು ಕೂಡ ಸಹಕಾರ ಕೊಡುತ್ತೇವೆ. ಈ ದಕ್ಷಿಣ ಭಾಗದಲ್ಲಿ ಇನ್ನೂ ಸಂಘಟನೆಗಳನ್ನು ನಾವು ಹೆಚ್ಚಿಗೆ ಮಾಡ್ತೇವೆ, ಅವ್ರ ಜೊತೆಗೆ ನಾವು ನಿಲ್ತೇವೆ. ಹಿಂದುಳಿದ ಸಮುದಾಯಗಳನ್ನು ವಿಕಾಸ ಆಗಬೇಕು, ಅದೇ VIP ಪಕ್ಷ. ಯಾರು ತುಳಿಯಲ್ಪಟ್ಟಿದ್ದಾರೋ ಅವರನ್ನು ಮೇಲಕ್ಕೆತ್ತುವಂಥ ಕಾರ್ಯ ಮಾಡುವುದೇ ಈ ವಿಕಾಸಶೀಲ ಪಕ್ಷ. ಆಯ್ತಾ? ಈ ಜನಗಳನ್ನು ಎಲ್ಲ ಪಕ್ಷದವರು ತುಳಿತಾನೇ ಬಂದರು, ಯಾವುದೇ ರೀತಿ ಒಂದು ಸೌಕರ್ಯವನ್ನು ಮಾಡಿಕೊಡೋಕ್ಕಾಗಲಿಲ್ಲ. ಒಂದಷ್ಟು ಅವರಿಗೆ ಮನೆಗಳನ್ನು ಕೂಡ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಅಂಥ ಒಂದು ವಿಚಾರದಲ್ಲಿ ಇವತ್ತು ಮೋಹನ್ ಕುಮಾರ್ ಅವರು ರಾಜ್ಯದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಮುನ್ನಡೆಯುತ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮಗಳ ಸಹಕಾರ ತುಂಬ ಬೇಕು. यहाँ पे उपस्थित हमारे जितने भी मीडिया के साथी उपस्थित हैं और हमारे BK मोहन जी और हमारे स्वामी जी, सभी को धन्यवाद. और आज मुझे काफ़ी खुशी प्राप्त हो रही है कि आज कर्नाटका प्रदेश में VIP पार्टी का लॉन्चिंग हुआ है और ये लॉन्चिंग समाज के हर वर्ग को, खास करके फिशरमैन, मछुआरा समाज के अधिकार के लिए हम लोगों ने आंदोलन किया, जिसके वजह से आज हमारी पार्टी का निर्माण हुआ है. जहां पानी है वहां मछुआरा है. और मेरा मानना है कि समाज में, राज्य में, अलग अलग प्रदेशों में गरीब समाज के लिए हमेशा उनके अधिकार के लिए लड़ाई लड़ना है. मैंने अभी मंच पर हमारे पार्टी के लीडर BK मोहन जी जो प्रदेश अध्यक्ष हैं, या हमारे गुरुजी अपनी अपनी बातें रखे, लेकिन मुझे समझ में नहीं आया. लेकिन मेरा दिल जो है ना, वो दिल में एक अलग छाप आया, दिल को एहसास दिलाया कि ये अधिकार के लिए लड़ाई लड़ रहे हैं. हम भाषा तो सीख सकते हैं, लेकिन जब हमारा दिल मिलता है तो बहुत सारी चीजें होता है. तो हमारी जो पार्टी का सेंट्रल लीडरशिप का एक ही एजेंडा है, गरीब, पिछड़ा, दलित समाज के हक अधिकार के लिए लड़ाई लड़ना. और कर्नाटक प्रदेश में क्या रणनीति होगा, क्या एजेंडा होगा, ये सब हमारे
कर्नाटक प्रदेश के लीडरशिप जो है वो ही तय करेंगे। इसके लिए हमारे सेंट्रल लीडरशिप के लिए कोई आवश्यकता नहीं है। तो मैं धन्यवाद देता हूं बीके मोहन जी जो वीआईपी पार्टी को यहां पे लॉन्च किए हैं, और इनके नेतृत्व में पूरे प्रदेश में एक अच्छा संगठन को हम लोग खड़ा करेंगे, और निषाद समाज के साथ साथ अन्य पिछड़ी जाति जितने भी तमाम जाति उनके हक अधिकार के लिए हम लोग लड़ाई लड़ेंगे, जैसे बिहार में हम लोग लड़ाई लड़ रहे हैं। पूरे हिंदुस्तान में निषाद समाज 312 नामों से जाने जाते हैं, कहीं सहनी, कहीं मल्ला, कहीं केवट, कहीं गोरी, कहीं भील, कहीं गंगापुत्र, अलग अलग नामों से जाने जाते, लेकिन सब हम लोग एक है। किसी और के लिए हमें ऐसा लग सकता है कि मैं कोई जात की राजनीति कर रहा हूं, लेकिन मेरी जात की राजनीति औरों के लिए हो सकता है, लेकिन हम अपने परिवार के अधिकार के लिए हम लोग लड़ाई लड़ रहे हैं, क्योंकि बाबा साहब भीमराव अंबेडकर ने हमें संविधान दिया, संविधान में हमें वो ताकत दिया है कि हम सर उठा के जिए। तो आज हम देश में फिशरमैन के लिए, मछुआरा समुदाय के लिए लड़ाई लड़ रहे हैं। सभी जाति, सभी धर्म से के आस्था विश्वास रख के हम लोग काम कर रहे हैं। आज कर्नाटक प्रदेश में हमारी पार्टी लॉन्च हुआ है, अभी हम उत्तर प्रदेश में सक्रिय होकर काम कर रहे हैं, और उत्तर प्रदेश चुनाव के बाद मेरा कर्नाटक प्रदेश में एक संकल्प यात्रा लेकर हम लोग निकलेंगे, जो गांव-गांव में जाके अपने लोगों को अपने अधिकार के लिए जागरूक करेंगे कि आपस में एक साथ रहना है, और निश्चित तौर पर जब एक साथ रहेंगे तो उनको अधिकार मिलेगा। जिस तरीके से बाबा साहब भीमराव अंबेडकर ने गरीब पिछड़ा दलित समाज के लिए आरक्षण का व्यवस्था किया, ओबीसी लड़ाई लड़कर ओबीसी आरक्षण का व्यवस्था किया गया, उसी तरीके से मेरा मानना है कि देश में संविधान एक है, देश के प्रधानमंत्री एक है, फिर हमें अलग कैटेगरी में क्यों रखा गया। कुछ राज्य में निषाद समाज को एससी में रखा गया, कहीं पे एसटी में रखा गया, और कहीं पे जनरल में रखा गया, कहीं ओबीसी में रखा गया। हमारी जो पार्टी का मुख्य लड़ाई है कि खास करके निषाद समाज का समुदाय पूरे देश में जहां पे भी है उनको एससी में रखा जाए, और जिनकी जितनी संख्या है उनको उतनी हिस्सेदारी देना चाहिए, चाहे जाति धर्म जो भी हो, उनको पूरा सबको सम्मान मिलना चाहिए। आज जो है बड़ी मछली जो है छोटी मछली का हमेशा शिकार करते आ रहा है, तो हम लोग आने वाले समय में जागरूक हो रहे हैं, और हम लोग अपना अधिकार लड़कर लेंगे। तो मैं पुनः धन्यवाद मैं बीके मोहन जी को, स्वामी जी को, सबको मैं दे रहा हूं कि आप लोगों ने वीआईपी पार्टी को कर्नाटक प्रदेश में अपने लॉन्च किया है, और आपके नेतृत्व में पूरा प्रदेश में हम लोग आने वाले समय में चुनाव का रणनीति बनाएंगे। ऐसे तो मैं बिहार में मैं इंडिया ब्लॉक का मैं लीडर हूं, और मेरा इंडिया अलायंस में हमारा बिहार में है। हम चाहेंगे कि आने वाले समय में जो देश में युवा बेरोजगार है, जिस तरीके से लोग सड़कों पे उतर रहा है, तो आने वाले समय में देश में बदलाव होना चाहिए, और सबका राज्य आना चाहिए, किसी व्यक्ति विशेष का राज नहीं होना चाहिए। सभी युवा को जो उन्होंने वादा किया था उस वादा के अनुकूल उनको काम करना चाहिए। आने वाले समय में हम लोग काम करेंगे प्रदेश में सभी जाति सभी वर्ग के लिए। धन्यवाद।